ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ಹೋಪ್ ಚಾನಲ್ ಇಂಡಿಯಾದ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ನಿಮ್ಮೆಲ್ಲರನ್ನ ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಈ ದಿನದ ದೇವರ ಸಂದೇಶವನ್ನು ಕೇಳಲು ದೇವರ ಸೇವಕನಾದ ನಾನು ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ದೇವರಾತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಪರಲೋಕದ ತಂದೆಯೇ, ಕೃಪಾಳುವು ದಯಾಸಾಗರನಾದ ಕರ್ತನೆ, ಈ ದಿನ ನಮ್ಮೊಟ್ಟಿಗೆ ಮಾತನಾಡು. ನಿನ್ನ ವಾಕ್ಯವನ್ನು ನಮಗೆ ಬೋಧಿಸು, ನಮ್ಮನ್ನು ಪ್ರಬೋಧಿಸು, ನಮ್ಮನ್ನು ಎಚ್ಚರಿಸು. ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಸ್ವೀಕರಿಸು. ಆಮೇನ್. ಆತ್ಮೀಯ ದೇವಜನರೇ, ಈ ದಿನ ನಾವು ಸಂದೇಶವನ್ನು ಕೇಳುವ ಹಾಗೆ ದೇವರ ಅಮೂಲ್ಯ ಪ್ರಶ್ನೆಗಳು ಅನ್ನುವ ವಿಷಯದಲ್ಲಿ ಈ ದಿನದ ಪ್ರಶ್ನೆ, ಸತ್ಯವೇದವನ್ನು ಹೊಸ ಒಡಂಬಡಿಕೆಯ ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. 9ನೇ ಅಧ್ಯಾಯದ 4ನೇ ವಚನ ಈ ರೀತಿಯಾಗಿ ಹೇಳುತ್ತೆ: ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ದೇವರು ಸೌಲನಿಗೆ ಕೇಳುವಂಥ ಪ್ರಶ್ನೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೀ ಎಂಬುದಾಗಿ ಕೇಳುವಂಥ ಒಂದು ಪ್ರಶ್ನೆ. ಹಾಗಾದರೆ ಈ ಸೌಲನು ಯಾರು? ಆತನು ಏನಾಗಿದ್ದನು? ಆತನು ಯಾರಾಗಿದ್ದನು? ಆತನು ಯಾಕೆ ದೇವರನ್ನು ಹಿಂಸೆ ಪಡಿಸಿದನ? ಆತನು ನಿಜವಾಗ್ಲೂ ದೇವರನ್ನೇ ಹಿಂಸೆ ಪಡಿಸಿದನ ಅಥವಾ ಯಾರನ್ನು ಆತನು ಹಿಂಸೆ ಪಡಿಸ್ತಾ ಇದ್ನು? ಈ ವಿಷಯವನ್ನು ಸ್ವಲ್ಪ ಧ್ಯಾನಿಸೋದಾದರೆ ಸ್ವಲ್ಪ ಹಿನ್ನೆಲೆಗೆ ನಾವು ಹೋಗೋಣ. ಈ ಸೌಲನು ಆತನು ಮತಾವಲಂಬಿ, ಅಂದರೆ ಆತನು ಧಾರ್ಮಿಕ ವಿಷಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದಿದಂಥ ವ್ಯಕ್ತಿ. ಆತನು ಧರ್ಮವನ್ನು ಅತಿಯಾಗಿ ಪ್ರೀತಿಸುತ್ತಾ ಇದ್ದಂಥ ವ್ಯಕ್ತಿ. ಆತನು ಬಹಳ ಜ್ಞಾನಿಯಾದಂಥ ವ್ಯಕ್ತಿ. ಆತನು ಗಮಲಿಯೇಲ್ ಎಂಬ ಆ ಕಾಲದ ಒಬ್ಬ ದೊಡ್ಡ ಪಂಡಿತನ ಶಿಷ್ಯನಾದಂಥ ವ್ಯಕ್ತಿ. ದೇವರ ಧರ್ಮಶಾಸ್ತ್ರವನ್ನು ಹೆಚ್ಚಾಗಿ ಪ್ರೀತಿಸಿ ಯೆಹೋವನೇ ದೇವರೆಂದು ನಂಬಿ ಆತನೊಬ್ಬನನ್ನೇ ಆರಾಧಿಸುತ್ತಾ ಆತನು ನೇಮ ನಿಷ್ಠೆಗಳನ್ನು ಅನುಸರಿಸುತ್ತಾ ಬಹಳ ನಿಷ್ಠನಾಗಿದ್ದಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿ ಈಗ ಏನಾಗಿದ್ದಾನೆ? ದೇವರು ಯಾಕೆ ಆತನಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಎಂಬ ವಿಷಯವನ್ನು ನಾವು ನೋಡೋದಾದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆತನು ದೇವಜನರನ್ನು ಹಿಂಸಿಸ್ತಾ ಇದ್ನು. ಹೇಗೆ ಅಂತ ನಾವು ನೋಡೋದಾದರೆ ಇದೇ ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯದ 60ನೇ ವಚನ ಈ ರೀತಿಯಾಗಿ ಹೇಳುತ್ತೆ: ಅವರು ಸ್ತೇಫನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹಾಗಾದರೆ ಈ ಸ್ತೇಫನನು ಯಾರು? ಯಾಕೆ ಸೌಲನು ಆತನ ಕೊಲೆಗೆ ಸಮ್ಮತಿಸ್ತಾನೆ? ಆತನ ಕೊಲೆಯನ್ನು ಯಾಕೆ ಮಾಡಿದರು ಎಂಬುದಾಗಿ ನಾವು ನೋಡೋದಾದರೆ, ಈ ಸ್ತೇಫನನು ಯೇಸು ಕ್ರಿಸ್ತನ ಶಿಷ್ಯನು. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ತನ್ನ ಬೋಧನೆಯಿಂದ ಆತನು ಈ ಲೋಕದಲ್ಲಿ ತಾನು ಬಂದಂಥ ಉದ್ದೇಶವನ್ನು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನೇ ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು. ಅಂದರೆ ಯೇಸು ಕ್ರಿಸ್ತನು ಪರಲೋಕದಲ್ಲಿ ಆತನು ದೇವರಾದಾಗ್ಯೂ ಸರ್ವ ಸೃಷ್ಟಿಗೆ ಯಜಮಾನನಾದಾಗ್ಯೂ ಆತನು ಮನುಷ್ಯರ ಪಾಪಗಳಿಂದ ಬಿಡಿಸಲು ಆತನು ಈ ಲೋಕಕ್ಕೆ ನರಾವತಾರ ಎತ್ತಿ ಬಂದಂಥ ವಿಷಯವನ್ನು ಈ ಸ್ತೇಫನು ಚೆನ್ನಾಗಿ ಅರಿತುಕೊಂಡಿದ್ದನು. ಬರೀ ಸ್ತೇಫನನು ಮಾತ್ರವಲ್ಲದೆ
ಇನ್ನು ಸಾವಿರಾರು ಕ್ರೈಸ್ತರು ಅಂದರೆ ಯೇಸು ಕ್ರಿಸ್ತನ ಹಿಂಬಾಲಕರನ್ನು ಹಿಂಸೆ ಪಡಿಸುವುದಕ್ಕೋಸ್ಕರ ಈತನು ಅವರನ್ನು ಯೆರೂಸಲೇಮಿನಿಂದ ಅವರನ್ನು ಎಳೆದುಕೊಂಡು ಸೆರೆಗೆ ತೆಗೆದುಕೊಂಡು ಹೋಗಬೇಕು ಎಂಬ ಅಪ್ಪಣೆಯನ್ನು ಹೊಂದಿ ಆತನು ದಮಸ್ಕದ ದಾರಿಯಲ್ಲಿ ಆತನು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಮೊದಲಿನ ಕೆಲವು ವಚನಗಳು ಇದನ್ನು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡುತ್ತದೆ. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಸೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅಂದರೆ ಈತನು ಹಿಂಸೆಯನ್ನು ಕೊಟ್ಟು ಬಲಾತ್ಕಾರದಿಂದ ಯೇಸು ಕ್ರಿಸ್ತನ ಅನುಯಾಯಿಗಳನ್ನು ಯೇಸು ಕ್ರಿಸ್ತನ ಶಿಷ್ಯರನ್ನು ಆತನು ಹಿಡಿದು ಅವರಿಗೆ ಹಿಂಸಿಸಿ ಅವರು ಆತನ ಹೆಸರನ್ನು ಎತ್ತಿ ಉಚ್ಚರಿಸದಂತೆ ಆತನಿಗೆ ಆರಾಧಿಸದಂತೆ ಆತನನ್ನು ಮಹಿಮೆ ಪಡಿಸದಂತೆ ಆತನು ಈ ಜನರನ್ನು ತಡೆಯಲಿಕ್ಕೋಸ್ಕರ ಹೊರಟು ಹೋಗುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ಹೀಗೆ ಆತನು ಅಧಿಕಾರಿಗಳಿಂದ ಪತ್ರವನ್ನು ಬರೆಸಿಕೊಂಡವನಾಗಿ ಆ ಪತ್ರವನ್ನು ತೆಗೆದುಕೊಂಡು ಜೊತೆಗೆ ಇನ್ನೂ ಇಬ್ಬರು ಸೇವಕರುಗಳನ್ನು ಕರೆದುಕೊಂಡು ಈ ದಮಸ್ಕದ ದಾರಿಯಲ್ಲಿ ಆತನು ಹೋಗುವಂಥವನಾಗಿದ್ದಾನೆ. ಹೀಗೆ ಆತನು ದಮಸ್ಕದ ದಾರಿಯಲ್ಲಿ ಹೋಗ್ತಾ ಇರುವಂಥ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಒಂದು ದೊಡ್ಡದಾದಂಥ ಬೆಳಕು ಆತನಿಗೆ ಬೀಳುತ್ತೆ. ಈ ಬೆಳಕು ಆತನ ಮುಖಕ್ಕೆ ಬಡಿದಾಗ ಆತನು ತಕ್ಷಣಕ್ಕೆ ಆತನು ಹೋಗ್ತಾ ಇದ್ದಂಥ ಆ ಕುದುರೆಯನ್ನು ಬಿಟ್ಟು ಆತನು ಕೆಳಗೆ ಬಿದ್ದು ಹೋಗ್ತಾನೆ. ಹೀಗೆ ಬಿದ್ದಾಗ ಆತನಿಗೆ ಒಂದು ಪ್ರಶ್ನೆ ಕೇಳಲ್ಪಡುತ್ತೆ. ಆ ಪ್ರಶ್ನೆಯೇ, ಸೌಲನೇ ಸೌಲನೇ ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ ಎಂಬ ಪ್ರಶ್ನೆ. ಈ ಪ್ರಶ್ನೆಯನ್ನು ಆತನು ಕೇಳಿಸ್ಕೊಳ್ತಾನೆ, ಆದರೆ ಯಾರನ್ನು ಸಹ ಆತನು ಕಾಣೋದಿಲ್ಲ. ಆತನು ಪುನಃ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ಕರ್ತನೇ ನೀನಾರು ಎಂಬುದಾಗಿ ಕೇಳುವಾಗ ದೇವರಿಂದ ಬಂದಂಥ ವಾಣಿ, ನೀನು ಹಿಂಸೆ ಪಡಿಸ್ತಾ ಇರುವಂಥ ಆ ಯೇಸುವೆ ನಾನು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ಆತನು ಹಿಂಸೆ ಪಡಿಸ್ತಾ ಇದ್ದಂಥದ್ದು ಯೇಸುವನ್ನು ಎಂಬುದಾಗಿ ಯೇಸು ಕ್ರಿಸ್ತನು ಸ್ವತಃ ಹೇಳುವಂಥವನಾಗಿದ್ದಾನೆ. ಹಾಗಾದರೆ ಯೇಸು ಕ್ರಿಸ್ತನು ಆಗಲೇ ಸತ್ತು ಪರಲೋಕಕ್ಕೆ ಏರಿ ಹೋಗಿದ್ದನಲ್ಲವೇ? ಹಾಗಾದರೆ ಈತನು ನಿಜಕ್ಕೂ ಹಿಂಸೆ ಪಡಿಸಿದ್ದು ಯಾರನ್ನ? ಆತನು ದೇವರ ವಾಕ್ಯದ ಪ್ರಕಾರ ನಾವು ನೋಡೋದಾದರೆ ಆತನು ಹಿಂಸೆ ಪಡಿಸಿದ್ದು ಅದು ಕ್ರಿಸ್ತನ ಅನುಯಾಯಿಗಳನ್ನು, ಕ್ರಿಸ್ತನ ಶಿಷ್ಯರನ್ನು. ಕ್ರಿಸ್ತನೇ ಲೋಕಕ್ಕೆ ಬರಬೇಕಂತ ಮೆಸ್ಸಿಯನು, ಆತನೇ ನಮ್ಮ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ಯಜ್ಞದ ಕುರಿಯಾಗಿ ಸತ್ತು ಆತನು ಪುನರುತ್ಥಾನವನ್ನು ಹೊಂದಿ ಈಗ ಆತನು ಪರಲೋಕದಲ್ಲಿದ್ದಾನೆ. ಮುಂದೆ ಆತನು ನಮಗೋಸ್ಕರ ಮತ್ತೆ 2ನೇ ಸಾರಿ ಬರಲಿಕ್ಕಿದ್ದಾನೆ. ಆತನು ಬಂದು ನಮ್ಮನ್ನು ತನ್ನ ಮಕ್ಕಳಾದಂಥವರೆಲ್ಲರನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಪರಲೋಕ ರಾಜ್ಯದಲ್ಲಿ ನಾವು ಆತನ ಸಂಗಡ ಇರ್ತೇವೆ ಎಂಬ ದೊಡ್ಡ ನಂಬಿಕೆ ನಿರೀಕ್ಷೆಯನ್ನು ಹೊಂದಿ ಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದಂಥ ಜನರನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ಈ ಸೌಲನು ಹೊರಟು ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ದೇವರು ಆತನ ಕೇಳ್ತಾ ಇದ್ದಾನೆ, ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತೀ? ದೇವರಿಗೆ ಆತನ ಮಕ್ಕಳು ಬಹಳ ಪ್ರಿಯರಾದಂಥ ಮಕ್ಕಳು. ಯೇಸು ಕ್ರಿಸ್ತನು ಈ ಲೋಕದಲ್ಲಿರುವಾಗ ಆತನು ಹೇಳಿದಂಥ ವಾಕ್ಯ, ನಿಮ್ಮ ತಲೆಯ ಒಂದೊಂದು ಕೂದಲು ಸಹ ಎಣಿಕೆಯಾಗಿದೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ದೇವರು ನಮ್ಮನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಾನೆ, ಆತನು ನಮ್ಮನ್ನು ಎಷ್ಟು ಉನ್ನತವಾಗಿ ಪ್ರೀತಿಸ್ತಾನೆ. ದೇವರ ವಾಕ್ಯ ಹೇಳುತ್ತೆ ಯೆರೆಮೀಯ 31:3, ನಾನು ನಿನ್ನನ್ನು ಪ್ರೀತಿಸಿರೋದು ಶಾಶ್ವತವಾದಂಥ ಪ್ರೇಮದಿಂದ.
ಆದ್ದರಿಂದ ಮಮತೆಯಿಂದ ನಾನು ನಿನ್ನನ್ನು ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಇಷ್ಟು ಅಧಿಕವಾಗಿ, ಇಷ್ಟು ಉನ್ನತವಾಗಿ ಆತ ನಮ್ಮನ್ನು ಪ್ರೀತಿಸುತ್ತಾನೆ. ಲೋಕದ ಎಷ್ಟೋ ಜನರಿಗೆ ದೇವರ ಪ್ರೀತಿ ಏನು ಅನ್ನೋದೇ ತಿಳಿಯದಾಗಿದೆ. ನಾವು ದೇವರ ಮಕ್ಕಳು ಈ ಲೋಕದಲ್ಲಿ ಹಿಂಸೆಯನ್ನು ಅನುಭವಿಸುವಾಗ, ಬಲಾತ್ಕಾರವನ್ನು ಅನುಭವಿಸುವಾಗ, ನೋವನ್ನು ಅನುಭವಿಸುವಾಗ, ಸಮಸ್ಯೆಯನ್ನು ಅನುಭವಿಸುವಾಗ, ಕೇಡನ್ನು ಅನುಭವಿಸುವಾಗ ದೇವರು ನಮ್ಮನ್ನು ಆ ಸಮಸ್ಯೆಗಳಿಂದ ಬಿಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆ ಸಮಸ್ಯೆಗಳನ್ನು ತಂದೊಡ್ಡುವಂಥವರನ್ನು ಆತನು ಮಾರ್ಪಡಿಸಲು ಶಕ್ತನಾಗಿದ್ದಾನೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಫರೋಹನ ಕುರಿತಾಗಿ ನಾವು ನೋಡುವಾಗ, ಇಸ್ರಾಯೇಲ್ ಜನರು 430 ವರ್ಷ ಫರೋಹನ ಸನ್ನಿಧಿಯಲ್ಲಿ ಐಗುಪ್ತ ದೇಶದಲ್ಲಿ ಸೆರೆಯಾಗಿರುವಾಗ ಆ ಫರೋಹನ ಸೈನ್ಯದವರು ಆ ಇಸ್ರಾಯೇಲ್ ಜನರಿಗೆ ಭಯಂಕರವಾದಂಥ ರೀತಿಯಲ್ಲಿ ಬಹಳ ಹಿಂಸೆಯನ್ನು ಕೊಟ್ಟು, ಬಹಳ ಕಷ್ಟವನ್ನು ಕೊಟ್ಟು ಅವರನ್ನು ದುಡಿಸ್ಕೊಳ್ತಾ ಇರುವಂಥ, ಅವರನ್ನು ಸೆರೆಯಾಳುಗಳಾಗಿ ಮಾಡಿಸ್ಕೊಳ್ತಾ ಇದ್ದಂಥ ಒಂದು ಸಮಯದಲ್ಲಿ ದೇವರು ತನ್ನ ಪರಾಕ್ರಮವನ್ನು, ತನ್ನ ಅದ್ಭುತವಂಥ ಶಕ್ತಿಯನ್ನು, ತಾನು ಪ್ರೀತಿಸಿದಂಥ ಮಕ್ಕಳನ್ನು ಬಿಡುಗಡೆಗೊಳಿಸಲು ಆತನು ಫರೋಹನ ಸನ್ನಿಧಿಯಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡಿ ಭಯಂಕರವಾದಂಥ ವ್ಯಾಧಿಗಳನ್ನು ಅಲ್ಲಿ ತಂದೊಡ್ಡಿ ತನ್ನ ಭುಜ ಪರಾಕ್ರಮವನ್ನು ಆತನು ತೋರಿಸಿಕೊಂಡವನಾಗಿ ಆ ಇಸ್ರಾಯೇಲ್ ಜನರನ್ನು ಆ ದಾಸತ್ವದಿಂದ, ಆ ಬಂಧನದಿಂದ, ಆ ಹಿಂಸೆಯಿಂದ ಅವರನ್ನು ಬಿಡುಗಡೆಗೊಳಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಹಾಗರಳು ಸಮಸ್ಯೆಯಲ್ಲಿರ್ತಾಳೆ, ಕಷ್ಟದಲ್ಲಿರ್ತಾಳೆ. ಆಕೆ ತನ್ನ ಯಜಮಾನಿಯಿಂದ ಹಿಂಸೆಗಳಿಗಾಗಿ ತನ್ನ ಯಜಮಾನಿ ಆಕೆಯನ್ನು ಮನೆಯಿಂದ ಆಚೆ ತಳ್ಳಿ ಆಕೆಯನ್ನು ಓಡಿಸುವಂಥ ಸಮಯದಲ್ಲಿ ಆಕೆ ತನ್ನ ಮಗನಾದಂಥ ಇಷ್ಮಾಯೇಲನನ್ನು ತೆಗೆದುಕೊಂಡು ಹೋಗಿ ಆಕೆ ಆ ಮರಳುಗಾಡಿನ ಅಲೀತಾ ಇರುವಂಥ ಸಮಯದಲ್ಲಿ ಆಕೆ ತನ್ನಲ್ಲಿ ತಂದಂಥ ಆ ತಿತ್ತಿಯಲ್ಲಿದ್ದಂಥ ನೀರು ಅದು ಮುಗಿದೋಗುತ್ತೆ, ಆ ಆಹಾರ ತೀರಿ ಹೋಗುತ್ತೆ. ಈಗ ಮಗುವು ದಾಹದಿಂದ ಗೋಳಾಡ್ತಾ ಇದೆ, ಜೋರಾಗಿ ವೇದನೆಯನ್ನು ಅನುಭವಿಸ್ತಾ ಇದೆ, ಜೋರಾಗಿ ಅರಿಚ್ತಾ ಇದೆ, ಕಿರಿಚ್ತಾ ಇದೆ, ಅಳ್ತಾ ಇದೆ. ಆದರೆ ಈಗ ಆಕೆ ಇದ್ದಂಥ ಸ್ಥಿತಿ ಅದು ಮರಳುಗಾಡು, ಅಲ್ಲಿ ಯಾವುದೇ ರೀತಿಯಾದಂಥ ನೀರಿಲ್ಲ. ಹೀಗಿರುವಾಗ ಆಕೆ ಆ ಮಗುವನ್ನು ಯಾವುದೋ ಒಂದು ಕುರುಚಲು ಗಿಡದ ಕೆಳಗಡೆ ಹಾಕಿ ಆಕೆ ಸ್ವಲ್ಪ ದೂರದ ಹೊರಗೆ ಹೋಗಿ ಆಕೆ ಮೊಣಕಾಲೂರಿ ದೇವರ ಹತ್ರ ಕಣ್ಣೀರಿಟ್ಟು ಬೇಡಿಕೊಳ್ತಾಳೆ, ದೇವರೇ, ನನಗೆ ಯಾಕೆ ಈ ಕಷ್ಟ, ನನಗೆ ಯಾಕೆ ಈ ಹಿಂಸೆ, ನನ್ನ ಮಗು ನನ್ನ ಕಣ್ಣು ಮುಂದೆ ಸಾಯ್ತಾ ಇರುವಂಥದ್ದನ್ನು ನಾನು ನೋಡಿ ಹೇಗೆ ಸಹಿಸಿಕೊಳ್ಳಲಿ ಕರ್ತನೇ ಎಂಬುದಾಗಿ ಪ್ರಾರ್ಥಿಸ್ತಾಳೆ. ಪ್ರಿಯ ದೇವಜನರೇ, ನಮ್ಮ ದೇವರು ಅದ್ಭುತ ಸ್ವರೂಪನು, ಆತನು ಜೀವ ಸ್ವರೂಪನು, ಆತನು ಚೈತನ್ಯ ಸ್ವರೂಪನು, ಆತನು ಮಾತನಾಡುವಂಥ ದೇವರಾಗಿದ್ದಾನೆ. ನಮ್ಮ ಮೊರೆಗಳನ್ನು ಲಾಲಿಸುವಂಥ ದೇವರಾಗಿದ್ದಾನೆ. ನಮ್ಮ ಕಷ್ಟಗಳಲ್ಲಿ ನಮ್ಮನ್ನು ಕರುಣಿಸುವಂಥ ದೇವರಾಗಿದ್ದಾನೆ. ಹೀಗೆ ಈಕೆ ಪ್ರಾರ್ಥಿಸುವಾಗ ದೇವರು ಆ ಮರಳು ಗಾಡಿನಲ್ಲಿಯೇ ಅದ್ಭುತವಾಗಿ ಆಕೆಗೆ ನೀರಿನ ಒರತೆಯನ್ನು ತೋರಿಸಿ ನೀರಿನ ಬುಗ್ಗೆಯನ್ನು ಉಂಟು ಮಾಡಿ ಆಕೆ ಅದನ್ನು ನೋಡಿ ಅದನ್ನು ತೆಗೆದುಕೊಂಡು ಹೋಗಿ ನೀರನ್ನು ತನ್ನ ಮಗನಿಗೆ ಕುಡಿಸುವಾಗ ಆಕೆಯ ಮಗನು ಆಕೆಯು ಬದುಕಿಕೊಳ್ಳುವಂಥವರಾಗಿದ್ದಾರೆ. ಅವರ ಮೂಲಕವೇ ದೊಡ್ಡ ಇಷ್ಮಾಯೇಲ್ ಸಂತಾನ ಉಂಟಾಗುವಂಥದ್ದನ್ನು, ಈಗಲೂ ಆ ಸಂತಾನ ಇರುವಂಥದ್ದನ್ನು ನಾವು ನೋಡ್ತೇವೆ. ಆತ್ಮೀಯ ದೇವಜನರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ದೇವರ ವಾಕ್ಯ ಹೇಳುತ್ತೆ, ನಿನ್ನನ್ನು ತಾಕುವವನು ಯೆಹೋವನ ಕಣ್ಣು ಗುಡ್ಡೆಯನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ ಹೇಳುತ್ತೆ. ನಾವು ಈ ಲೋಕದಲ್ಲಿ ಜನರು ನಮ್ಮನ್ನು ಹಿಂಸಿಸುವಾಗ, ಜನರು ನಮ್ಮನ್ನು ನಿಂದಿಸುವಾಗ, ಜನರು ನಮ್ಮನ್ನು ಅವಮಾನಪಡಿಸುವಾಗ, ಜನರು ಇಲ್ಲ ಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಹೊರಿಸುವಾಗ, ನಾನಾ ಥರವಾದಂಥ ಮಾತುಗಳಿಂದ ಬೈಯುವಾಗ, ನಾನಾ ಥರವಾದಂಥ ರೀತಿಯಲ್ಲಿ ನಮ್ಮ ಮೇಲೆ ಅವರು ಕೆಟ್ಟ ಪ್ರಭಾವಗಳನ್ನು ಬೀರುವಂಥ ಸಮಯದಲ್ಲಿ ನಾವು ಎಷ್ಟೋ ಸಾರಿ ಭಯ ಪಡ್ತೇವೆ.
ಅಯ್ಯೋ ನನ್ನ ಗತಿ ಏನು, ಅಯ್ಯೋ ನನ್ನನ್ನು ಹಿಂಸಿಸ್ತಾರಲ್ಲ, ಅಯ್ಯೋ ನನಗೆ ತೊಂದರೆ ಕೊಡ್ತಾರಲ್ಲ, ಅಯ್ಯೋ ನನಗೆ ಇಂಥ ಪರಿಸ್ಥಿತಿ ಬಂತಲ್ಲ ಎಂಬುದಾಗಿ ನಾವು ಯೋಚಿಸುವಂಥವರಾಗಿದ್ದೇವೆ. ಆತ್ಮೀಯ ದೇವಜನರೇ, ಈ ವಾಕ್ಯವನ್ನು ಆಲಿಸುವಂಥ ದೇವರ ಮಕ್ಕಳೇ, ನಾವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ದೇವರು ನಮ್ಮ ಸಂಗಡ ಇದ್ದಾನೆ. ಏಷಯ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಏಷಯ 41ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರು ತನ್ನ ಮಕ್ಕಳಿಗೆ ವಿಶೇಷವಾದಂಥ ವಾಗ್ದಾನಗಳನ್ನು ಆತನು ನೀಡುವಂಥವನಾಗಿದ್ದಾನೆ. ಆತನು ತನ್ನ ಮಕ್ಕಳನ್ನು ಈ ವಾಕ್ಯದ ಮೂಲಕವಾಗಿ ಬಲಪಡಿಸುವಾತನಾಗಿದ್ದಾನೆ. ಈ ವಾಕ್ಯದ ಮೂಲಕವಾಗಿ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬ ವಾಗ್ದಾನವನ್ನು ಆತನು ನೀಡುವಾತನಾಗಿದ್ದಾನೆ. ಏಷಯ 41ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವಾಗ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ದೇವರು ಹೇಳಿದಂಥ ಬಹಳ ದೊಡ್ಡ ವಾಗ್ದಾನ, ಶ್ರೇಷ್ಠ ವಾಗ್ದಾನ. ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಕೀರ್ತನೆಗಾರನು ಹೇಳ್ತಾನೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದಾಗ್ಯೂ ನಿನಗೆ ಯಾವ ಕೇಡು ಸಂಭವಿಸದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಿಯಷ್ಟೇ ಎಂಬುದಾಗಿ ದಾವೀದನು ಹೇಳುವಂಥವನಾಗಿದ್ದಾನೆ. ಪ್ರಿಯ ದೇವಜನರೇ, ನಾವು ದೇವರು ಆರಿಸಿಕೊಂಡಂಥ ಮಕ್ಕಳು, ದೇವರ ಸ್ವಕೀಯ ಪ್ರಜೆ, ದೇವರ ಶ್ರೇಷ್ಠವಾದಂಥ ಜನಾಂಗ. ಪಾಪದಿಂದ ಬಿಡುಗಡೆಗೊಳಿಸಿ, ನಮ್ಮ ದ್ರೋಹದಿಂದ ನಮ್ಮನ್ನು ಮನ್ನಿಸಿ, ನಮ್ಮ ಅಪರಾಧಗಳಿಂದ ತಪ್ಪಿಸಿ, ನಾವು ಆತನನ್ನು ಕಂಡುಕೊಳ್ಳುವಂತೆ, ಆತನನ್ನು ಪ್ರೀತಿಸುವಂತೆ, ಆತನನ್ನು ಹಿಂಬಾಲಿಸುವಂತೆ ದೇವರು ನಮಗೆ ಶ್ರೇಷ್ಠವಾದಂಥ ಆಶೀರ್ವಾದವನ್ನು ಕೊಟ್ಟು ನಮ್ಮನ್ನು ನಡೆಸುವಾಗ ನಾವು ಯಾರಿಗೆ ಹೆದರಬೇಕಾಗಿದೆ? ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಯೆಹೋವನನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಪ್ರಿಯ ದೇವಜನರೇ, ಇಷ್ಟೊಂದು ಅದ್ಭುತ ವಾಗ್ದಾನಗಳನ್ನು ದೇವರು ನಮಗೆ ನೀಡಿರುವಾಗ ನನ್ನ ಜೀವಿತ ಹೇಗಿದೆ? ಸೌಲನಿಗೆ ದೇವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ? ಈ ಪ್ರಶ್ನೆಯನ್ನು ಕೇಳಿಸಿಕೊಂಡು ಮಾನಸಾಂತರವನ್ನು ಹೊಂದಿದಂಥ ಸೌಲನು ಪೌಲನಾಗಿ ಮಾರ್ಪಟ್ಟು ತನ್ನ ಜೀವಿತದ ಕೊನೆಯ ಗಳಿಗೆಯವರೆಗೂ ಆತನು ರಕ್ತ ಸಾಕ್ಷಿಯಾಗಿ ಕ್ರಿಸ್ತನಿಗೋಸ್ಕರ ತನ್ನ ಜೀವವನ್ನೇ ಮುಡುಪಾಗಿಟ್ಟು ತನ್ನ ಜೀವಿತದ ಎಲ್ಲ ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ದಿಕ್ಕುಗಳನ್ನು, ಕೆಟ್ಟ ಮಾರ್ಗಗಳನ್ನು ಆತನು ಬದಲಾಯಿಸಿಕೊಂಡು ಆತನು ದೇವರ ಸೇವಕನಾಗಿ, ದೇವರ ಮಗನಾಗಿ, ನಶಿಸಿ ಹೋಗುವಂಥ ಜನರಿಗೆ ದೇವರ ವಾಕ್ಯವನ್ನು ಬೋಧಿಸುವಂಥ ಶ್ರೇಷ್ಠ ಸೇವಕನಾಗಿ ಆತನು ಈ ಲೋಕದಲ್ಲಿ ಜೀವಿಸಿದನು. ಪ್ರಿಯರೇ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ಇದೇ ಪ್ರಶ್ನೆಯನ್ನು ನನಗೂ ನಿನಗೂ ಕೇಳ್ತಾ ಇದ್ದಾನೆ. ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ? ನಾವು ಅಂದ್ಕೊಳ್ತಾ ಇರ್ಬೋದು, ನಾನು ಯಾವ ವಿಷಯದಲ್ಲಿ ದೇವರನ್ನ ಹಿಂಸೆ ಪಡಿಸ್ತಾ ಇದ್ದೇನೆ? ದೇವರು ಕೇಳ್ತಾ ಇದ್ದಾನೆ, ನೀನು ನಿನ್ನ ನಡೆ ನುಡಿ ಕ್ರಿಯೆಗಳ ಮೂಲಕ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದಿ. ನಿನ್ನ ನಡೆ ನುಡಿ ಕ್ರಿಯೆಗಳು, ನಿನ್ನ ಆಲೋಚನೆಗಳು, ನಿನ್ನ ವಿಚಾರಗಳು, ನಿನ್ನ ಜೀವನ ಶೈಲಿ, ನಿನ್ನ ಉಡುಗೆ ತೊಡುಗೆ, ನಿನ್ನ ವೇಷಭೂಷಣಗಳು ದೇವರ ನಿಯಮಕ್ಕೆ ಅನುಸಾರವಾಗಿಲ್ಲದ ಪಕ್ಷಕ್ಕೆ, ದೇವರ ಚಿತ್ತಕ್ಕೆ ಅನುಸಾರವಾಗಿಲ್ಲದ ಪಕ್ಷಕ್ಕೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿಲ್ಲದ ಪಕ್ಷಕ್ಕೆ ನಾವು ಆತನನ್ನು ಹಿಂಸೆ ಪಡಿಸುವಂಥವರಾಗಿದ್ದೇವೆ. ನಾವು ಆತನ ಹೃದಯವನ್ನು ದುಃಖ ಪಡಿಸುವಂಥವರಾಗಿದ್ದೇವೆ, ದುಃಖಕ್ಕೆ ಒಳಪಡಿಸುವಂಥವರಾಗಿದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಬಹಳ ಅಮೋಘವಾಗಿ ಪ್ರೀತಿಸುತ್ತಾನೆ. ಆತನು ಬಹಳ ಪರಿಶುದ್ಧನಾದಂಥ ದೇವರು.
ಆತನು ಸರ್ವೋತ್ಕೃಷ್ಟನಾದಂಥ ದೇವರು. ತಾನು ಪರಿಶುದ್ಧನಾಗಿರುವ ಪ್ರಕಾರವೇ ನಾವು ಸಹ ಪರಿಶುದ್ಧರಾಗಿರಬೇಕು ಎಂಬುದಾಗಿ ಬಯಸುವಂಥ ದೇವರು. ಹೀಗಿರುವಾಗ ನಮ್ಮ ವೇಷಭೂಷಣಗಳು, ನಮ್ಮ ಜೀವನ ಶೈಲಿ, ನಮ್ಮ ಆಹಾರ, ನಮ್ಮ ಗುಣ ನಡತೆ, ಮಾತನಾಡುವಂಥ ವಿಧಾನ, ನಮ್ಮ ಕ್ರಿಯೆಗಳು ಇವೆಲ್ಲವೂ ದೇವರ ಚಿತ್ತಕ್ಕೆ ಅನುಸಾರವಾಗಿಲ್ಲದ ಪಕ್ಷಕ್ಕೆ ಆತನು ನಮ್ಮಿಂದ ಬೇಸರವನ್ನು ಹೊಂದುವಂಥವನಾಗಿದ್ದಾನೆ. ದೇವರು ನಮಗೆ ತನ್ನ ವಾಕ್ಯದಲ್ಲಿ ಪದೇ 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 ಎಚ್ಚರಿಸ್ತಾ ಇದ್ದಾನೆ. ಮಗನೇ, ಮಾನಸಾಂತರ ಒಂದು ದೇವರಲ್ಲಿ ತಿರುಗಿಕೋ, ಪಾಪವನ್ನು ಬಿಡು ಎಂಬುದಾಗಿ. ನಾವು ಅನೇಕ ಸಾರಿ ಪಾಪವನ್ನು ಬಿಡ್ತೇನೆ ಎಂಬುದಾಗಿ ಹೇಳಿ ಅದೇ ಪಾಪದಲ್ಲಿ ಮುಳುಗ್ತಾ ಇದ್ದೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಅಂಥ ವ್ಯಕ್ತಿಗಳು ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗುವಂತೆ, ತೊಳೆದ ಹಂದಿ ಪುನಃ ಹೋಗಿ ಕೆಸರಿನಲ್ಲಿ ಬೀಳುವಂತೆ ಅಂಥ ಜನರು ಇದ್ದಾರೆ. ಇದು ದೇವರು ತನ್ನ ವಾಕ್ಯದಲ್ಲಿ ಬರೆದಿರುವಂಥ ಪದ. ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ? ನಾನು ಹೇಗಿದ್ದೇನೆ? ಬಿಳಾಮನಿಗೆ ಕತ್ತೆ ಮಾತನಾಡಿ ಆತನಿಗೆ ಬುದ್ಧಿಯನ್ನು ಕಲಿಸಿತು. ಪ್ರಿಯರೇ, ಕತ್ತೆಗೆ ದೇವರ ಮಾತು, ದೇವರ ಸ್ವರ ಕೇಳಿಸ್ತಾ ಇದೆ. ಆದರೆ ಮನುಷ್ಯನಿಗೆ ದೇವರ ಸ್ವರ, ದೇವರ ಪ್ರವಾದಿಗೆ ದೇವರ ಸ್ವರ ಕೇಳಿಸ್ಲಿಲ್ಲ. ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ? ನಮಗೆ ದೇವರ ಸ್ವರ ಕೇಳಿಸ್ತಾ ಇದೆನಾ? ದೇವರ ಆತ್ಮನು ನಮಗೆ ಮೆಲ್ಲಗೆ ನುಡಿಯುವಂಥ ಆತನ ವಾಕ್ಯ ನಮಗೆ ಕೇಳಿಸ್ತಾ ಇದೆನಾ? ಮಗನೇ, ಮಗಳೇ, ನನ್ನ ಕಡೆಗೆ ತಿರುಗಿರಿ, ನನ್ನ ಕಡೆಗೆ ಬನ್ನಿರಿ, ನೀವು ಪಶ್ಚಾತ್ತಾಪ ಪಡಿರಿ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಪ್ರಬೋಧಿಸುವಾಗ ನನ್ನ ಜೀವಿತ ಹೇಗಿದೆ? ನನ್ನ ಆಲೋಚನೆಗಳು ಹೇಗಿದೆ? ನನ್ನ ಕ್ರಿಯೆಗಳು ಹೇಗಿದೆ? ನಮ್ಮ ಈ ಕ್ರಿಯೆಗಳಿಂದ ದೇವರನ್ನು ಪದೇ ಪದೇ ನಾವು ಹಿಂಸೆ ಪಡಿಸ್ತಾ ಇದ್ದೀವ? ದೇವರನ್ನು ದುಃಖಕ್ಕೆ ಒಳಪಡಿಸ್ತಾ ಇದ್ದೀವ? ಒಂದು ವೇಳೆ ಒಳಪಡಿಸ್ತಾ ಇದ್ದಂಥ ಪಕ್ಷಕ್ಕೆ ಈ ಹೊತ್ತೆ ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಪ್ರಿಯ ದೇವಜನರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಆತ ನಮ್ಮನ್ನು ಕರುಣಿಸುತ್ತಾನೆ, ಆತ ನಮ್ಮನ್ನು ಕ್ಷಮಿಸ್ತಾನೆ. ಆದರೆ ಮನ ತಿರುಗಿ ಪಶ್ಚಾತ್ತಾಪದಿಂದ ಕೂಡಿರುವಾಗ, ನಾವು ಸಂಪೂರ್ಣ ಹೃದಯದಿಂದ ಪಶ್ಚಾತ್ತಾಪಪಟ್ಟು ದೇವರನ್ನು ಅಂಗಲಾಚಿ ಬೇಡಿಕೊಳ್ಳುವಾಗ ಆತನು ನಮ್ಮನ್ನು ಪುನಃ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಆಧರಿಸಿ, ನಮ್ಮನ್ನು ಸತ್ಕರಿಸಿ, ನಮ್ಮನ್ನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಲು ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಈ ದಿನ ಈ ವಾಕ್ಯವನ್ನು ಕೇಳುವಂಥ ನಾವು ನಮ್ಮನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಡೋಣ. ಒಂದು ವೇಳೆ ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಪಾಪಗಳು ನನ್ನಲ್ಲಿರೋದಾದರೆ, ದೇವರೇ, ನಾನು ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತೇನೆ, ನಾನು ನಿನ್ನನ್ನು ಹಿಂಸೆ ಪಡಿಸೋದಿಲ್ಲ ತಂದೆಯೇ, ನಿನ್ನ ಮಗನಾಗಿ ಇರ್ತೇನೆ ಎಂಬುದಾಗಿ ನಾವು ಇವತ್ತು ಪಶ್ಚಾತ್ತಾಪದಿಂದ ಈ ಪ್ರಾರ್ಥನೆಯನ್ನು ಪ್ರಾರ್ಥನೆ ಮಾಡೋಣ. ನನ್ನ ಪರಲೋಕದ ತಂದೆಯೇ, ಜೀವಸ್ವರೂಪನೇ, ನಾನು ನಿನ್ನನ್ನು ಹಿಂಸೆ ಪಡಿಸಿದ್ದೇನೆ. ನನ್ನ ಮಾತು, ನನ್ನ ಆಲೋಚನೆ, ಕ್ರಿಯೆಗಳಿಂದ ನಿನಗೆ ಪಾಪ ಮಾಡಿದ್ದೇನೆ. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು, ನಿನ್ನ ಮಗನಾಗಿ ಮಗಳಾಗಿ ನನ್ನನ್ನು ಸ್ವೀಕರಿಸು ತಂದೆಯೇ. ಆಮೇನ್. ಕ್ರಿಸ್ತನಲ್ಲಿ ಆತ್ಮೀಯ ದೇವಜನರೇ, ಈ ಹೋಪ್ ಚಾನೆಲ್ ಮೂಲಕ ದೇವರ ಸಂದೇಶವನ್ನು ಕೇಳುವಂಥ ನೀವು ಹೆಚ್ಚಾದಂಥ ಮಾಹಿತಿಗಾಗಿ, ಕರಪತ್ರಗಳಿಗಾಗಿ, ಪುಸ್ತಕಗಳಿಗಾಗಿ ಈ ಕೆಳಗಿನ ವಿಳಾಸಕ್ಕೆ ಬರೆಯಿರಿ. ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಆಮೇನ್.